ಎಲ್ಲರಿಗೂ ನಮಸ್ಕಾರ. ಸತ್ಯಪ್ರಿಯ KGL 621 ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನಿಮ್ಮ ಪ್ರೋತ್ಸಾಹ ಹೇಗೆ ಇರಲಿ, ನನ್ನ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ. ಹಾಗೂ ಇಂದಿನ ವಿಷಯ ನಿಮಗೆ ಗೊತ್ತಿರೋ ಹಾಗೆ ಸೈಬರ್ ಕ್ರೈಮ್, ಸೈಬರ್ ಸ್ಕ್ಯಾಮ್ ನಮ್ಮ ದೇಶದಲ್ಲಿ ಸಾವಿರಾರು ಕೋಟಿ ಲೂಟಿ ಹೊಡೆಯುತ್ತಿದ್ದಾರೆ. ಇದಕ್ಕೆ ಮುಖ್ಯವಾದ ಕಾರಣ ಚೈನಾ, ಇಂಡೋನೇಷ್ಯಾ ಹಾಗೂ ಇತರ ಕೆಲವು ದೇಶಗಳು ಈ ನಮ್ಮ ದೇಶದ ಜನರಿಗೆ ಮೋಸ ಮಾಡಿ ಇಲ್ಲಸಲ್ಲದ ಹೊಸ ರೀತಿಯಲ್ಲಿ ಅವರಿಗೆ ಹಣದ ಆಸೆ ತೋರಿಸಿ ಅವರ ಹಣವನ್ನು ನುಂಗುತ್ತಿದ್ದಾರೆ. ಈ ರೀತಿ ನಡೆಯುವ ಸೈಬರ್ ಕ್ರೈಮ್ಗಳಲ್ಲಿ ಒಂದು ಹೊಸ ರೀತಿ, ಪ್ರತಿಯೊಂದು ದಿನವೂ ಒಂದು ಹೊಸ ರೀತಿಯಲ್ಲಿ ಕ್ರೈಮ್ ನಡೆಯುತ್ತಿರುತ್ತದೆ. ಇದು ಹೇಗೆ ನಡೆಯುತ್ತೆ ಎಂದರೆ, ನಮ್ಮ ದೇಶದಲ್ಲಿ ನಿರುದ್ಯೋಗಿ ಯುವಕರನ್ನು ಅವರು ಆಯ್ಕೆ ಮಾಡಿಕೊಳ್ಳುತ್ತಾರೆ. ಅವರಿಂದ ಏನು ಮಾಡುತ್ತಾರೆ, ಇಲ್ಲಿ ಫೋನ್ ಮಾಡಿಸುತ್ತಾರೆ. ಫೋನ್ ಮಾಡಿ ದಿನಕ್ಕೆ ಒಂದು 100 ಜನರು ಮಾಡಿದಾಗ ಒಂದು 5-6 ಜನ ಆದರೂ ವಯಸ್ಸಾದವರು ಇಲ್ಲ ಹೆಚ್ಚಿನ ಹಣದ ಲಾಭದ ಆಸೆಗಾಗಿ ಅವರು ಬಲೆಗೆ ಬೀಳುತ್ತಾರೆ. ಬಲೆಗೆ ಬಿದ್ದ ಕುರಿಯನ್ನು ಅವರು ಬಿಡುವುದಿಲ್ಲ. ಚೆನ್ನಾಗಿ ತುಂಬ ನೈಸಾಗಿ ಮಾತಾಡಿ ಅವರಿಗೆ ದಾರಿಗೆ ತರುತ್ತಾರೆ. ಮೊದಲು ಅವರೇನು ಮಾಡುತ್ತಾರೆ, ಲಾಭದ ಆಸೆ ತೋರಿಸುತ್ತಾರೆ. ನೀವು ಬ್ಯಾಂಕ್ನಲ್ಲಿ ಹಾಕಿದರೆ ನಿಮಗೆ 8%, 7%, 9% ಮಾತ್ರ ನಿಮಗೆ ಲಾಭ ಸಿಗುತ್ತೆ. ನಾವು ನಿಮಗೆ 20%, 50% ಲಾಭ ನಿಮಗೆ ಕೊಡುತ್ತೇವೆ ಎಂದು ಆಸೆ ತೋರಿಸುತ್ತಾರೆ. ಲಾಭ ಬಂದರೆ ಯಾರಿಗೆ ತಾನೇ ಆಸೆ ಇರುವುದಿಲ್ಲ ಹೇಳಿ? ಯಾರಿಗೂ ತಿಳಿಸುವುದಿಲ್ಲ. ಮನೆಯಲ್ಲೂ ಸಹ ಅವರು ಯಾರಿಗೂ ತಿಳಿಸುವುದಿಲ್ಲ. ಲಾಭ ಬಂದ ಮೇಲೆ ಅವರಿಗೆ ತಿಳಿಸೋಣ ಎಂದು ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಇಲ್ಲ ಮಗಳ ಮದುವೆಗಾಗಿ ಇಲ್ಲ ಮನೆ ಕಟ್ಟಲು ಹಣವನ್ನು ಸೇರಿಸಿ ಬ್ಯಾಂಕ್ನಲ್ಲಿ ಇಟ್ಟಿರುತ್ತಾರೆ. ಅಲ್ಲೇನು ಮಾಡ್ತಾರೆ, ಅಲ್ಲಿಂದ ಫಿಕ್ಸೆಡ್ ಡೆಪಾಸಿಟ್ನ ಡ್ರಾ ಮಾಡಿ ಯಾರಿಗೂ ತಿಳಿದ ಹಾಗೆ ಮೊದಲು 10,000, 50,000, 1 ಲಕ್ಷ ಹೂಡಿಕೆ ಮಾಡುತ್ತಾರೆ. ಷೇರುಪೇಟೆಯಲ್ಲಿ ಹೆಚ್ಚಿನ ಲಾಭ ಬರುತ್ತೆ ಎಂದು ತಿಳಿಸಿ ಅವರು ಏನು ಮಾಡುತ್ತಾರೆ, ಒಂದು 3 ತಿಂಗಳು, ಒಂದು 6 ತಿಂಗಳು ಸ್ವಲ್ಪ ಲಾಭವನ್ನು ಕೊಡುತ್ತಾ ಹೋಗುತ್ತಾರೆ. ಆವಾಗ ಖುಷಿಯಿಂದ ಹುಬ್ಬಿ, ಆಹಾ, ಇಂತಹ ಲಾಭವನ್ನು ಯಾರೂ ಕೊಡೋದಿಲ್ಲ ಎಂದು ಇನ್ನು ಉಳಿದ ಬ್ಯಾಂಕ್ನಲ್ಲಿ ಇದ್ದ ಹಣದವೆಲ್ಲವನ್ನು ಡ್ರಾ ಮಾಡಿ ಮತ್ತೆ ಲಕ್ಷಗಟ್ಟಲೆ, ಕೆಲವು ಜನ ಕೋಟಿಗಟ್ಟಲೆ ಹಣವನ್ನು ಶೇರ್ಗೆ, ಅಂದರೆ ಇಂತಹ ಮೋಸಗಾರರಿಗೆ ಕಳಿಸುತ್ತಾರೆ. ಅವರೇನು ಮಾಡುತ್ತಾರೆ, ನಿಮಗೆ ಮೊದಲು ಆಸೆ ತೋರಿಸಿದ್ದು ಕೇವಲ ಸ್ವಲ್ಪ ಹಣಕ್ಕಾಗಿ, ಆದರೆ ನೀವು ನಂತರ ಲಕ್ಷಗಟ್ಟಲೆ, ಕೋಟಿಗಟ್ಟಲೆ ಹಣವನ್ನು ಹೂಡಿಕೆ ಮಾಡಿದ ನಂತರ ಅವರು ಫೋನ್ನ ರಿಸೀವ್ ಮಾಡುವುದಿಲ್ಲ. ನೀವು ಫೋನ್ ಮಾಡಿ ಸಾಕಾಗುತ್ತೆ. ನಂತರ ನಿಮಗೆ ಗೊತ್ತಾಗುತ್ತೆ ನಾನು ಹಳ್ಳಕ್ಕೆ ಬಿದ್ದಿದ್ದೀನಿ ಅಂತ. ಏನು ಪ್ರಯೋಜನ? ಹಣ ಕೈಯಿಂದ ಹೋದ ಮೇಲೆ ಯಾರಿಗೂ ಹೇಳುವ ಹಾಗಿಲ್ಲ, ಬಿಡುವ ಹಾಗಿಲ್ಲ. ನಂತರ ಕೊನೆಗೆ ಸೈಬರ್ ಕೇಂದ್ರಕ್ಕೆ ಹೋಗಿ ಅವರು ಕಂಪ್ಲೇಂಟ್ ಕೊಡುತ್ತಾರೆ. ಅವರ ಅದೃಷ್ಟಕ್ಕೆ, ಅಂದರೆ ಗೋಲ್ಡನ್ ಪೀರಿಯಡ್ ಅಂತಾರೆ. ಗೋಲ್ಡನ್ ಪೀರಿಯಡ್ ಅಂದರೆ ನಿಮಗೆ ಮೋಸ ಆದ ಒಂದು ಸ್ವಲ್ಪ ಸಮಯದ ನಂತರ ನೀವು ಮಾಹಿತಿ ನೀಡಿದರೆ ಪೊಲೀಸ್ ಇಲಾಖೆಯವರು ಅವರ ಅಕೌಂಟ್ಗಳನ್ನು ಸೀಸ್ ಮಾಡಿ ಅವರ ಆ ಹಣವನ್ನು ಹಿಂತಿರುಗಿಸಲು ಏನು ಮಾಡಬೇಕು ಆ ಕ್ರಮವನ್ನು ಕೈಗೊಳ್ಳುತ್ತಾರೆ. ಹಾಗೂ 1930ಗೆ ಫೋನ್ ಮಾಡಿ ನೀವು ಮಾಹಿತಿ ನೀಡಿದರೆ, ನಿಮ್ಮ ಹತ್ತಿರದ ಪೊಲೀಸ್ ಸ್ಟೇಷನ್ಗೆ ಹೋಗಿ ನೀವು ಎಲ್ಲ ವಿವರ ನೀಡಿದರೆ ಸೈಬರ್ ಕೇಂದ್ರದವರು ಈ ಕುರಿತು ಏನು ಕ್ರಮ ಕೈಗೊಳ್ಳಬೇಕೋ ತೆಗೆದುಕೊಳ್ಳುತ್ತಾರೆ. ಹಾಗೂ ಈ ರೀತಿ ಮಾಡುತ್ತಾರಲ್ಲ, ಇದಕ್ಕೆ ಏನು ಹೇಳುತ್ತಾರೆ, ಚೈನಾದಲ್ಲಿ 2016ರಲ್ಲಿಯೇ ಪ್ರಾರಂಭವಾಯಿತು ಇಂತಹ ಸ್ಕ್ಯಾಮ್. ಏನೆಂದರೆ, ಚೈನಾದಲ್ಲಿ ಮೊದಲು ಹಂದಿಗೆ ಒಳ್ಳೆಯ ಆಹಾರ ನೀಡುತ್ತಾರೆ. ಒಳ್ಳೆಯ ಆಹಾರ, ಕೋಸುಗಡ್ಡೆ, ಮುಳ್ಳಂಗಿ, ಈ ರೀತಿ ಒಳ್ಳೊಳ್ಳೆಯ ಆಹಾರ ನೀಡಿ ಚೆನ್ನಾಗಿ ಕೊಬ್ಬು ಬರುವಂತೆ ಮಾಡುತ್ತಾರೆ. ನಂತರ ಕೊಬ್ಬು ಬಂದ ನಂತರ ಏನು ಮಾಡುತ್ತಾರೆ, ಹಂದಿಯನ್ನು ಕಡಿಯಲು ಅವರು ಉಪಯೋಗಿಸುತ್ತಾರೆ. ಇದನ್ನೇ ಏನು ಹೇಳ್ತಾರೆ, ಪಿಗ್ ಬ್ರೋಚರಿಂಗ್ ಅಂತ ಹೇಳ್ತಾರೆ. ಅಂದರೆ ಪಿಗ್ ಬ್ರೋಚರಿಂಗ್ ಸ್ಕ್ಯಾಮ್ ಅಂದರೆ ಹಂದಿಯನ್ನು ಚೆನ್ನಾಗಿ ತಿನ್ನಿಸುವುದು, ನಂತರ ಅದನ್ನು ಕಡಿದು ಮಾರಲು ಅನುಕೂಲ ಮಾಡುವುದು. ಅದೇ ರೀತಿ ನಮ್ಮ ದೇಶದಲ್ಲಿ
ಕುರಿಯನ್ನು ಯಾವುದಾದರೂ ಒಂದು ಹಬ್ಬಗಳಿಗೆ, ನಂತರ ಯಾವುದೇ ಒಂದು ಕಾರ್ಯಕ್ರಮಗಳಿಗೆ ನಾವು ಕಡಿಯಲು ತೆಗೆದುಕೊಂಡು ಬರುತ್ತೇವೆ. ತೆಗೆದುಕೊಂಡು ಬಂದ ನಂತರ ಅದಕ್ಕೆ ಚೆನ್ನಾಗಿ ಮೇವು ಹಾಕುತ್ತೇವೆ. ಮೇವು ಹಾಕಿ ಚೆನ್ನಾಗಿ ಕೊಬ್ಬಿ ಆಗುವಂತೆ ಮಾಡಿ ನಂತರ ಅದಕ್ಕೆ ಕಡಿಯುತ್ತೇವೆ. ಅದೇ ರೀತಿ ಈ ಸೈಬರ್ ಸ್ಕ್ಯಾಮ್ ಮಾಡುವವರು ಸಹ ಮೊದಲು ಲಾಭ ತೋರಿಸುತ್ತಾರೆ, ನಂತರ ಅವರ ಹಣವನ್ನು ನುಂಗುತ್ತಾರೆ. ಆಮೇಲೆ ಅವರು ಫೋನು ರಿಸೀವುದಿಲ್ಲ, ಏನೂ ಮಾಡೋದಿಲ್ಲ. ಈ ಫೇಸ್ಬುಕ್ ಹಾಗೂ ಇತರ ಸೋಷಿಯಲ್ ಮೀಡಿಯಾಗಳಲ್ಲಿ ಏನು ಮಾಡುತ್ತಾರೆ, ಲಿಂಕ್ ಹಾಕುತ್ತಾರೆ. ಲಿಂಕ್ ಹಾಕಿ ಗೊತ್ತಿಲ್ಲದ ಹಾಗೆ ಲಾಭ ಹೆಚ್ಚಿಗೆ ಬರುತ್ತೆ ಎಂದು ತಿಳಿಸುತ್ತಾರೆ. ನಂತರ ಅವರು ಚೈನಾದಲ್ಲಿ ಇದ್ದರೂ ಸಹ ನಮ್ಮ ಭಾರತೀಯರ ನಿರುದ್ಯೋಗಿ ಹುಡುಗರನ್ನು, ಯುವಕರನ್ನು ಆಯ್ಕೆ ಮಾಡಿಕೊಂಡು ಅವರಿಂದ ಚೆನ್ನಾಗಿ ಅವರಿಗೆ ಟ್ರೈನಿಂಗ್ ಕೊಟ್ಟಿರುತ್ತಾರೆ. ಯಾವ ರೀತಿ ಮಾತಾಡಬೇಕು, ಯಾವ ರೀತಿ ಬಲೆಗೆ ಬೀಳಿಸಬೇಕು ಎಂದು ಎಲ್ಲ ತಿಳಿಸಿರುತ್ತಾರೆ. ಅವರ ಹತ್ರ ನೂರಾರು ಫೋನ್ಗಳು ಇರುತ್ತವೆ. ನೂರಾರು ಫೋನ್ನಲ್ಲಿ ಒಂದು ಫೋನ್ನಲ್ಲಿ ಮಾತಾಡಿ ಅದೇ ಮಾಡಿ ಕುರಿ ಬಲೆಗೆ ಬೀಳುವವರೆಗೂ ಅವರಿಗೆ ಮಾತಾಡಿ ಹಣವನ್ನು ಸ್ವಲ್ಪ ತೆಗೆದು ಯಾವಾಗ ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಹಣ ಆಗಬಹುದು ಆಗ ಏನು ಮಾಡುತ್ತಾರೆ, ಆ ಫೋನ್ ರಿಸೀವ್ ಮಾಡೋದು ನಿಲ್ಲಿಸಿಬಿಡ್ತಾರೆ. ಆಗ ನಾವು ಮೋಸ ಹೋಗಿದ್ದೀವಿ ಅಂತ ಆಗ ಗೊತ್ತಾಗುತ್ತೆ. ಇವರು ಹೆಚ್ಚಾಗಿ ನಿರುದ್ಯೋಗಿ ಹುಡುಗರು, ವಯಸ್ಸಾದವರು ಹಾಗೂ ಮಹಿಳೆಯರು ಅವರಿಗೆ ಆಯ್ಕೆ ಮಾಡಿಕೊಳ್ಳುತ್ತಾರೆ. ಇದೇ ರೀತಿ ಅವರಿಂದ ಹಣವನ್ನು ಪಡೆದು ಮೋಸ ಮಾಡುತ್ತಾರೆ. ಇತ್ತೀಚೆಗೆ ಒಂದು ಹೊಸ ರೀತಿಯ ಸ್ಕ್ಯಾಮ್ ನಡೆಯಿತು. ಮ್ಯಾಟ್ರಿಮೋನಿಯಲ್ ವೆಬ್ನಲ್ಲಿ ಒಬ್ಬಳು ನಾನು UK ಕೆಲಸ ಮಾಡುತ್ತಿದ್ದಾನೆ ಎಂದು ನಮ್ಮ ಬೆಂಗಳೂರಿನಲ್ಲಿರುವ KPTCನ ಒಬ್ಬ ಇಂಜಿನಿಯರ್ಗೆ ಸಂಪರ್ಕ ಮಾಡಿದಳು. ಸಂಪರ್ಕ ಮಾಡಿ ಚೆನ್ನಾಗಿ ಪ್ರೀತಿಯಿಂದ ಅವರಿಗೆ ಬಲೆಗೆ ಬೀಳಿಸಿಕೊಂಡಳು. ನಾನು UKಯ ಬೆಲ್ಫಾಸ್ಟ್ನಲ್ಲಿ ಕೆಲಸ ಮಾಡುತ್ತಿದ್ದೇನೆ, ನಾನು ಬೆಂಗಳೂರಿಗೆ ಬಂದು ಒಳ್ಳೆಯ ಹುಡುಗರಿಗೆ ಹುಡುಕ್ತಾ ಇದ್ದೇನೆ, ಆದ್ದರಿಂದ ನಾನು ನಿಮ್ಮ ಒಂದು ವಿದ್ಯಾರ್ಹತೆ, ನಿಮ್ಮ ಕೆಲಸ ಎಲ್ಲ ನನಗೆ ಇಷ್ಟವಾಯಿತು ಎಂದು ಒಳ್ಳೆಯ ಪ್ರೀತಿಯಿಂದ ವಾಟ್ಸಪ್ನಲ್ಲಿ ಚಾಟ್ ಮಾಡುತ್ತಾ ಇದ್ದಳು. ಇದೇ ರೀತಿ ಒಂದು 2-3 ತಿಂಗಳು ಆಗಾಗ ಮಾತಾಡಿ ಅವರ ಪ್ರೀತಿಯನ್ನು ಗಳಿಸಿದಳು. ಪ್ರೀತಿಯನ್ನು ಗಳಿಸುತ್ತಾ ನಂತರ ಕೆಲವು ತಿಂಗಳ ನಂತರ ಅವಳು ನಾನು ಭಾರತಕ್ಕೆ ಬರುತ್ತಿದ್ದೇನೆ ಹಾಗೂ ನನಗೆ ಈ ಸ್ಟಾಕ್ ಮಾರ್ಕೆಟ್ನಲ್ಲಿ ತುಂಬಾ ವಿಷಯ ಚೆನ್ನಾಗಿ ಗೊತ್ತಿದೆ ಹಾಗೂ ನನಗೂ ಸಹ ಸಿಕ್ಕಾಪಟ್ಟೆ ಲಾಭ ಬಂದಿದೆ, ಆದರೆ ನೀವೇನಾದರೂ ಹಣ ಉಳಿಸಿದರೆ ಸ್ವಲ್ಪ ಹಣ ನೀವು ಹೂಡಿಕೆ ಮಾಡಿ ನಿಮಗೂ ಲಾಭ ಬರುತ್ತೆ ಎಂದು ತಿಳಿಸಿದಳು. ಇವರು ಏನೋ ಒಳ್ಳೆಯ ರೀತಿಯಲ್ಲಿ ಹುಡುಗಿ ಮಾತಾಡುತ್ತಿದ್ದಳಲ್ಲ, ಇರಬಹುದು ಹೆಚ್ಚಿನ ಒಂದು ತಿಳುವಳಿಕೆ ಇರಬಹುದು ಎಂದು ತಿಳಿದು ಇವರು ಸ್ವಲ್ಪ ಉಳಿಸಿದ್ದ ಹಣವನ್ನು ಸ್ವಲ್ಪ ಅವಳಿಗೆ ನೀಡಿ ಸುಮಾರು ಒಂದು 5 ಲಕ್ಷ ಹಣವನ್ನು ನೀಡಿದಳು ಷೇರುಪೇಟೆ. ನಂತರ ಲಾಭವೇನೂ ಬಂದಿಲ್ಲ, ಆದರೆ ಕೆಲವು ತಿಂಗಳ ನಂತರ ಅವಳು ಏನು ಮಾಡಿದಳು, ಸಡನ್ನಾಗಿ ಫೋನ್ ರಿಸೀವ್ ಮಾಡೋದನ್ನೇ ನಿಲ್ಲಿಸಿದಳು. ಆಗ ಇವರಿಗೆ ಗೊತ್ತಾಯಿತು ನಾನು ಇಂಗು ತಿಂದ ಮಂಗನಂತಾದೆ ಎಂದು. ಆಗ ಅವರು ಸೈಬರ್ ಕೇಂದ್ರಕ್ಕೆ ಹೋಗಿ ಈ ವಿಷಯಕ್ಕೆ ಒಂದು ದೂರು ದಾಖಲಿಸಿದ್ದಾರೆ. ಅದೇ ರೀತಿ ಹಲವು ರೀತಿ ಹೊಸ ರೀತಿಯಲ್ಲಿ ಇಂತಹ ಸ್ಕ್ಯಾಮ್ಗಳು ನಡೀತಾನೇ ಇರುತ್ತೆ. ಕೆಲವು ದಿನಗಳ ಹಿಂದೆ ನಮ್ಮ ಸ್ನೇಹಿತರೊಬ್ಬರು ಹೇಳಿದರು, RTO ಆಫೀಸಿಂದ ಫೋನ್ ಬಂದಿದೆ, ನಿಮ್ಮ ವೆಹಿಕಲ್ನ ಸೀಸ್ ಮಾಡ್ತೀವಿ ನಾವು, ಇದರ ಮೇಲೆ ದೂರು ಬಂದಿದೆ, ಆದ್ದರಿಂದ ನೀವು RTO ಆಫೀಸ್ಗೆ ಬರಲು ಆಗದೆ ಹೋದರೆ ನಾವು ಒಂದು ಲಿಂಕ್ ಕಳಿಸುತ್ತೇವೆ, ಆ ಲಿಂಕ್ನಲ್ಲಿ ತಾವು ಚಲನನ್ನು ಭರ್ತಿ ಮಾಡಿ ಹಣವನ್ನು ಆನ್ಲೈನ್ನಲ್ಲೇ ತಾವು ಪಾವತಿಸಬಹುದು ಎಂದು ತಿಳಿಸಿದರು. ಆದರೆ ಅವರಿಗೆ ಆ ಒಂದು ವೆಹಿಕಲೇ ಇರಲಿಲ್ಲ. ಆದರೂ ಅವರಿಗೆ ಫೋನ್ ಬಂದಿದೆ. ಅವರಿಗೆ ತಕ್ಷಣ ಗೊತ್ತಾಯಿತು ಇದೊಂದು ಸೈಬರ್ ಕ್ರೈಮ್ ಎಂದು. ನಂತರ ಅವರು ಖುದ್ದಾಗಿ RTO ಆಫೀಸ್ಗೆ ಹೋಗಿ ಮಾತಾಡಿದ ನಂತರ ತಿಳಿಯಿತು ಇದು ಸೈಬರ್ ಸ್ಕ್ಯಾಮ್ ಎಂದು. ಈ ರೀತಿ ನಾವು ಎಚ್ಚರಿಕೆಯಿಂದ ಇರಬೇಕು. ಆದರೂ ಅನ್ನೋನ್ ಕಾಲ್ಸ್ ಎಲ್ಲ ನಾವು ಏನು ರಿಪ್ಲೈನೇ ಮಾಡಬಾರದು. ಇತ್ತೀಚೆಗೆ ಕೇಂದ್ರ ಸರ್ಕಾರದವರು ದೂರವಾಣಿ ಯಾವುದೇ ಏರ್ಟೆಲ್ ಆಗಲಿ ಯಾವುದೇ ಫೋನ್ ಆಗಲಿ ನಾವು ರಿಸೀವ್ ಮಾಡುವ ಮೊದಲು ಅವರೊಂದು ಮಾಹಿತಿ ನೀಡುತ್ತಿದ್ದಾರೆ. ಇದರಿಂದ ಜನ ಎಚ್ಚೆತ್ತುಕೊಳ್ಳಬೇಕು. ಆದರೂ ಯಾರಿಗೆ ಗ್ರಹಚಾರ ಕಡಿಮೆ ಇರುತ್ತೆ ಅವರು ಹಳ್ಳಕ್ಕೆ ಬೀಳುತ್ತಾರೆ.
ಅದು ನೀವು ನಿಮ್ಮ ಮನೆಯಲ್ಲಿರುವವರಿಗೆ, ನಿಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ಈ ಮಾಹಿತಿ ನೀಡಿ. ಇದೇ ರೀತಿ ಯಾವುದೇ ಅನ್ನೋನ್ ಕಾಸ್ ನಿಮಗೆ ನಂಬರ್ ಗೊತ್ತು, ಹೆಸರು ಗೊತ್ತಿದ್ದರೆ ಮಾತ್ರ ಹಾಗೆ ಉತ್ತರ ನೀಡಿ. ಇಲ್ಲದೆ ಹೋದರೆ ಅವರು ನಿಮ್ಮ ಫೋನ್ನಿಂದ ಅವರಿಗೆ ಬೇಕಾಗಿರುವ ಎಲ್ಲ ಮಾಹಿತಿಯನ್ನು ಅವರು ಹ್ಯಾಕ್ ಮಾಡಿ ಎಲ್ಲವನ್ನು ಪಡೆದು ನಿಮ್ಮ ಬ್ಯಾಂಕ್ನಲ್ಲಿರುವ ಹಣವನ್ನು ದೋಚುತ್ತಾರೆ. ನೀವು ಎಚ್ಚರಿಕೆಯಿಂದ ಇರಬೇಕು. ಎಚ್ಚರಿಕೆಯಿಂದ ಮಾತ್ರ ನಿಮ್ಮ ಹಣ ನಿಮಗೆ ಇರುತ್ತೆ. ಇಲ್ಲದೆ ಹೋದರೆ ಅದು ಬೇರೆಯವರ ಪಾಲಾಗುತ್ತದೆ. ಈ ಸೈಬರ್ ಸ್ಕ್ಯಾಮ್ ಹೊಸ ರೀತಿಯಲ್ಲಿ ಇರುತ್ತದೆ, ನಿಮಗೆ ಗೊತ್ತಾಗುವುದೇ ಇಲ್ಲ. ಇದು ಮೋಸ ಹೋದ ನಂತರ ಮಾತ್ರ ಗೊತ್ತಾಗುತ್ತೆ ಇದು ಸೈಬರ್ ಸ್ಕ್ಯಾಮ್ ಎಂದು. ಇತ್ತೀಚೆಗೆ ನಮ್ಮ ಸ್ನೇಹಿತರೊಬ್ಬರು ಯಾವ ರೀತಿ ಸ್ಕ್ಯಾಮ್ ಮಾಡುತ್ತಾರೆ ಎಂದು ತಿಳಿಸು. ಅವರ ಮನೆಯ ಬಾಗಿಲಿನ ಹತ್ತಿರ ಈ ಬ್ಲೂ ಡಾಟ್ ರವರು ನಿಮಗೆ ಒಂದು ಕೊರಿಯರ್ ಬಂದಿದೆ, ನೀವು ಅದನ್ನು ಪಡೆಯಲು ಈ ಕೆಳಕಂಡ ಫೋನ್ ಮಾಡಿ ನಂತರ ನಾವು ಮಾಹಿತಿ ನೀಡುತ್ತೇವೆ ಎಂದು ತಿಳಿಸಿದರು. ಅವರು ಗೊತ್ತಿಲ್ಲದೆ ನನಗೆ ಯಾವುದೇ ರೀತಿಯ ಕೊರಿಯರ್ ಬರುವ ಅವಕಾಶ ಇಲ್ಲವಲ್ಲ ಎಂದು ತಿಳಿದು ಅವರು ಕೊರಿಯರ್ ಆಫೀಸ್ಗೆ ಹೋದರು. ಆಫೀಸ್ಗೆ ಹೋದ ನಂತರ, ಇಲ್ಲ ಸರ್, ಇಂತಹ ಯಾವುದೇ ಒಂದು ಕೊರಿಯರ್ ನಿಮಗೆ ಬಂದಿಲ್ಲ, ಇದು ಸೈಬರ್ ಸ್ಕ್ಯಾಮ್. ಈ ಯಾವುದೇ ಒಂದು ಫೋನ್ಗೆ ನೀವು ಕರೆ ಮಾಡಬೇಡಿ. ಕರೆ ಮಾಡಿದರೆ ಅವರು ನಿಮ್ಮ ಕರೆ ಹ್ಯಾಕ್ ಮಾಡಿ ನಿಮ್ಮ ಬ್ಯಾಂಕ್ನಲ್ಲಿರೋ ಹಣವನ್ನು ದೋಚುತ್ತಾರೆ ಎಂದು ತಿಳಿಸಿದರು. ಇದರಿಂದ ಅವರು ಮೊದಲೇ ಎಚ್ಚರಗೊಂಡಿದ್ದರಿಂದ ಅವರು ಮೋಸ ಹೋಗುವುದು ತಡೆಗಟ್ಟಲಾಯಿತು. ಇದೇ ರೀತಿ ಅನೇಕ ರೀತಿ ಇರುತ್ತದೆ. ಈ ಒಂದು ಎಚ್ಚರಿಕೆ ಹಾಗೂ ಕೇಂದ್ರ ಸರ್ಕಾರದವರು, ಯೂನಿಯನ್ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ರವರು ಇಂಡಿಯನ್ ಸೈಬರ್ ಕ್ರೈಮ್ ಕೋಆರ್ಡಿನೇಷನ್ ಸೆಂಟರ್ ಇವರು ಏನು ಮಾಡುತ್ತಾರೆ, ಗೂಗಲ್ ಅವರಿಗೂ ಸಹ ತಿಳಿಸಿರುತ್ತಾರೆ. ಇಂತಹ ಲಿಂಕ್ಗಳು, ಈ ಸೈಬರ್ ಸ್ಕ್ಯಾಮ್ನ ಲಿಂಕ್ಗಳನ್ನು ತಾವು ದಯಮಾಡಿ ಇದನ್ನೆಲ್ಲ ಡಿಲೀಟ್ ಮಾಡಿ ಎಂದು ತಿಳಿಸಿರುತ್ತಾರೆ. ಅದರಂತೆ ಗೂಗಲ್ ರವರು ಸಹ ಅವರು ಶ್ರಮಪಟ್ಟು ಇದುವರೆಗೆ ಸುಮಾರು 94 ಲಕ್ಷ ಅಕೌಂಟ್ಗಳನ್ನು ಅವರು ಡಿಲೀಟ್ ಮಾಡಿರುತ್ತಾರೆ ಹಾಗೂ ಇನ್ನೂ ಮಾಡುತ್ತಾನೇ ಇದ್ದಾರೆ. ಈ 19 ಮಾರ್ಚ್ರಂದು ಕೋಟಿಗಟ್ಟಲೆ ಅಕೌಂಟ್ಗಳನ್ನು ಡಿಲೀಟ್ ಮಾಡುತ್ತಾರೆ ಎಂದು ಸಹ ಮಾಹಿತಿ ನೀಡಿರುತ್ತಾರೆ. ಇದೇ ರೀತಿ ಫೇಸ್ಬುಕ್ ಆಗಲಿ, ಯಾವುದೇ ಒಂದು ಸೋಷಿಯಲ್ ಮೀಡಿಯಾದಲ್ಲಾಗಲಿ ಈ ರೀತಿಯ ಒಂದು ಅಡ್ವರ್ಟೈಸ್ಮೆಂಟ್ ಬರುತ್ತೆ. ನೀವು ಸೀನಿಯರ್ ಸಿಟಿಜನ್ ಆದರೆ ನಿಮಗೆ ನಾವು ಕೆಲಸ ಕೊಡುತ್ತೇವೆ ಎಂದು ಹೇಳುತ್ತಾರೆ. ಯುವಕರಾಗಿದ್ದರೆ ನಿರುದ್ಯೋಗಿಗಳಿಗೆ ನಾವು ಕೆಲಸ ಕೊಡುತ್ತೇವೆ ಎಂದು ತಿಳಿಸಿ ಅವರು ಮತ್ತೆ ನಿಮಗೆ ದಾರಿ ತಪ್ಪಿಸುತ್ತಾರೆ. ಆದ್ದರಿಂದ ಇಂತಹ ಅಡ್ವರ್ಟೈಸ್ಮೆಂಟ್ಗಳಿಗೆ ತಾವು ದಯವಿಟ್ಟು ಗಮನ ಕೊಡಬೇಡಿ. ಏನೇ ಇದ್ದರೂ ಅದರ ನಿಜವಾದ ಒಂದು ಬ್ಯಾಕ್ಗ್ರೌಂಡ್ ತಿಳಿದು ನಂತರ ಏನಾದರೂ ಮುಂದುವರಿಸಿ. ಇಂತಹ ಸೈಬರ್ ಕ್ರೈಮಿಗೆ ಬಲಿಯಾಗಬೇಡಿ. ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಸೈಬರ್ ಕ್ರೈಮ್ ಆಗ್ತಾ ಇದೆ. ಇಂತಹ ಸ್ಕ್ಯಾಮ್ಗಳನ್ನು ತಾವು ಎಚ್ಚರಿಕೆಯಿಂದ ಇದ್ದರೆ ಒಳ್ಳೆಯದು. ಒಳ್ಳೊಳ್ಳೆಯ ವಿಷಯಗಳು, ಮಾಹಿತಿಯನ್ನು ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸುತ್ತೇನೆ. ಹಾಗೂ ನೀವು ದಯಮಾಡಿ ನನ್ನ ಈ ಚಾನಲ್ ಸತ್ಯಪ್ರಿಯ KGL 621 ಚಾನಲ್ಗೆ ತಾವು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ. ನಿಮ್ಮ ಪ್ರೋತ್ಸಾಹ ಹೀಗೆ ಇರಲಿ. ನನ್ನ ಈ ಒಂದು ವಿಡಿಯೋಗಳನ್ನು ತಮ್ಮ ಸ್ನೇಹಿತರಿಗೆ, ತಮ್ಮ ಇಷ್ಟ ಆದವರಿಗೆ, ವೆಲ್ ವಿಷರ್ಸ್ಗೂ ಸಹ ಕಳಿಸಿ. ಅವರಿಗೂ ಸಹ ಈ ಸೈಬರ್ ಸ್ಕ್ಯಾಮ್ ಬಗ್ಗೆ ಮಾಹಿತಿ ಗೊತ್ತಾಗಲಿ ಹಾಗೂ ಅವರಿಗೆ ಸಬ್ಸ್ಕ್ರೈಬ್ ಮಾಡಲು ಸಹ ತಿಳಿಸಿ. ಹಾಗೂ ನೀವು ಈ ಕೆಳಗೆ ಕಾಣುವ ಬೆಲ್ ಬಟನನ್ನು ಒತ್ತಿ ಆಲ್ ನೋಟಿಫಿಕೇಷನ್ ಅನ್ನು ಸಹ ಒತ್ತಿ. ನನ್ನ ಈ ಒಂದು ಚಾನಲ್ಗೆ ಪ್ರೋತ್ಸಾಹ ನೀಡಿ. ನಿಮಗೆಲ್ಲರಿಗೂ ಧನ್ಯವಾದಗಳು.